ಹಾಯ್ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಂದಿ ಹಿಲ್ಸ್ ಹತ್ರ ಬಾಡಿಗೆ ಬಂದಿತ್ತು. ನಂದಿ ಹಿಲ್ಸ್ ಅಂದರೆ ಮೇಲೆ ಅಲ್ಲ, ನಂದಿ ಹಿಲ್ಸ್ ಒಂದು 6-7 ಕಿಲೋಮೀಟ್ರ್ ಹಿಂದೆಯೇ ರೆಸಾರ್ಟ್ ಇದೆ, ಜ್ಯೂಸ್ ಆರ್ಡ್ರು. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಕಬ್ಗಿ ಹಾಕ್ಕೊಂಡು ಇಲ್ಲಿಗೆ ಬಂದು ಎಲ್ಲ ಮಿಷಿನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಬ್ಬು ಇಳಿಸ್ಬಿಟ್ಟು ಮಿಷಿನ್ ಹಾಕೊಂಡು ಹೋಗ್ತಾ ಇರೋದು. ಬನ್ನಿ ಹೋಗ್ತಾ ಮಿಷಿನ್ ಎಲ್ಲ ಲೋಡ್ ಆದ್ಮೇಲೆ ಸಿಗ್ತೀನಿ. ಬನ್ನಿ, ಎಲ್ಲ ಕಬ್ಬು ಇಳಿಸ್ತಾ ಇದ್ದೀವಿ. ಕಬ್ಬೆಲ್ಲ ಇಳಿಸಿ ಮಿಷಿನ್ ಎಲ್ಲ ಹತ್ತಿಸ್ಕೊಂಡು ಸ್ವಲ್ಪನೇ ಕಬ್ಬು ಅಲ್ಲಿಗೆ ಆರ್ಡ್ರಿಗೆ ಇರೋದು. ನಾನು ಮತ್ತು ಅಣ್ಣ ನಾವಿಬ್ಬರೇ ಹೋಗ್ತಾ ಇರೋದು. ಬನ್ನಿ ಹೋಗ್ತಾ ಸಿಟಿ ದಾಟೋಷ್ಟರಲ್ಲೇ 11 ಗಂಟೆ ಆಗೋಯ್ತು. 10 ಗಂಟೆಗೆ ಒನ್ ಅವರ್ ಬಂದಿದ್ದೀನಿ ನೋಡಿ ಹೆಬ್ಬಾಳು ಫ್ಲೇವರ್ ಹತ್ರಕ್ಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಂತೂ, ಇಲ್ಲಿಂದ ಕಮ್ಮಿನೇ, ಇಲ್ಲೇ ಟ್ರಾಫಿಕ್ ಅಷ್ಟೊಂದಿರಲ್ಲ. ನೈಸ್ ರೋಡ್ ಹೊಡಿಯೋದು ಹೋಗ್ತಾ ಇರೋದೆ. ನಂದಿ ಹಿಲ್ಸಿಂದ ಒಂದು 7 ಕಿಲೋಮೀಟ್ರ್ ಹಿಂದೆಯೇ. ಬರೀ 200 ಗ್ಲಾಸು ಏನು ವರ್ಕೌಟ್ ಆಗೋಲ್ಲ, ಬಾಡಿಗೆ ಅವರೇ ಕೊಡ್ತೀನಿ ಅಂತ ಒಪ್ಕೊಂಡಿರೋದಕ್ಕೆ ಹೋಗ್ತಾಯಿದ್ದೀವಿ. 2 ಗಂಟೆಗೆ ರೆಡಿ ಇರಬೇಕು ಅಂದರು. 11 ಗಂಟೆ ಹೋಗೋಷ್ಟರಲ್ಲಿ 12:30 ಮ್ಯಾಪಲ್ಲಿ ತೋರಿಸ್ತಾ ಇದೆ. 12:30 ಹೋದ್ರೆ ಸ್ವಲ್ಪ ನಿದ್ದೆ ಮಾಡ್ಬೋದು ಅಲ್ಲಿ. ನೋಡ್ಬೇಕು, ಅಲ್ಲಿ ಹೋಗಿ ಅಲ್ಲಿ ಇನ್ನೇನು ಇದಾಯ್ತದೋ ಗೊತ್ತಿಲ್ಲ. ಬನ್ನಿ ಅಲ್ಲಿಗೆ ಹೋಗಿ ಸಿಗ್ತೀನಿ. ಬನ್ನಿ, ಅಲ್ಲಿ ಟೋಲ್ ತಪ್ಸನ್ ಅಂತ ಒಳಗಡೆಯಿಂದ ಬಂದರೆ ಯಾವುದೋ ಊರು ಒಳಗಡೆ ರೋಡೇ ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ನೋಡಿದೆ ಯಾವುದೋ ಬೆಟ್ಟ ಎಷ್ಟು ತುದಿಗೈತೆ ಅಂದರೆ ಕಲ್ಲೋದು, ಯಪ್ಪ ಹೊಡೆದಿರೋದು ಅನ್ಸುತ್ತೆ. ಇದೆಲ್ಲ ಬಂಡೆ ಹೊಡೆಯೋ ಇದುಗಳು ಬೇಜಾನಿದೆ ಇಲ್ಲಿ. ಬರೀ ಅಷ್ಟು ಹೊಡ್ಕೊಂಡು ಅಷ್ಟು ನಿಲ್ಸ್ಕೊಂಡವ್ರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಂದಿ ಹಿಲ್ಸು. ಅದರಿಂದ ಈ ಕಡೆ ಬ್ಯಾಕ್ ಸೈಡಲ್ಲಿ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಬ್ಯಾಕ್ ಸೈಡ್ ಅಂದರೆ ಲೆಫ್ಟ್ ತಗೊಂಡ್ರೆ ನಂದಿ ಹಿಲ್ಸು, ಆ ನಂದಿ ಗೇಟ್ ಇದೆಯಲ್ಲ ಅಲ್ಲಿ ಹೋಗ್ತೀವಿ. ಇದು ಈ ಕಡೆ ರೈಟ್ ತಗೊಂಡು ಬರಬೇಕು. ಏನು ಚೆನ್ನಾಗಿದೆ ವೆದರು. ಈ ಥರ ನೋಡ್ತಿದ್ರೆ ಏನೋ ಚಂದ, ಎಷ್ಟು ಚೆನ್ನಾಗಿದೆ ನೋಡಿ. ರೋಡ್ ಅಲ್ಲಿಂದ ಊರು ಬಿಟ್ಟಿದ ತಕ್ಷಣ ಈ ರೋಡ್ ಚೆನ್ನಾಗೈತೆ. ಮಿಲ್ಟ್ರಿ ಅವ್ರು ಏನೋ ಕುದುರೆಗಳು ನಿಲ್ಸ್ಕೊಂಡು ಏನೋ ಮಾಡ್ತಾವ್ರಿ ಇಲ್ಲಿ. ಇಲ್ಲಿ ಯಾಕಪ್ಪ ನಿಲ್ಸ್ಕೊಂಡವ್ರು ಮಿಲ್ಟ್ರಿ ಅವರು? ಏನೋ ಮಾಡ್ತಿರ್ತಾರೆ. ಬ್ಯಾಕ್ ಸೈಡಿಂದ ಹೋಗೋ ರೋಡ್ ಇದು. ಇಲ್ಲಿಂದ ಬರೀ ಒಂದು 2 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಲೊಕೇಶನು. ಬ್ಯಾಕ್ ಸೈಡ್ ಅನ್ನಲ್ಲ, ರೈಟ್ ಸೈಡ್ಗಿರೋದು ನಂದಿ ಹಿಲ್ಸು. ಇಲ್ಲಿ ಲೆಫ್ಟ್ ಸೈಡ್ ಇರೋದ್ರೆ ಆಪೋಸಿಟಲ್ಲಿ ಒಂದು ಬೆಟ್ಟ ಕಾಣುತ್ತಲ್ಲ ಮೇಲೆ ಹತ್ತಿದ್ರೆ, ಅದೇ ಬೆಟ್ಟನೇ ಅದು. ಇದು ಟ್ರಕ್ಕಿಂಗು ಇದಿದೆ ಇಲ್ಲಿ, ಟ್ರಕ್ಕಿಂಗ್ ಪಾಯಿಂಟು. ಆ ಲೊಕೇಶನ್ ನೋಡಿದೆ ನಾನು. ಫೈನಲ್ಲಿ ಬಂದ್ವಿ ನಂದಿ ಹಿಲ್ಸು. ಸುಮಾರು ಸಲ ಬಂದಿದ್ದೀನಿ, ಯಾವತ್ತೂ ಇಲ್ಲಿಗಂತೂ ಬಂದೇ ಇಲ್ಲಪ್ಪ ನಾನು. ಆ ಪಾಯಿಂಟಿಂದ ನೋಡಿಲ್ಲ. ಅದು ಹೊಸದಂತೂ ರೆಸಾರ್ಟು. ಇನ್ನು ಒಂಚೂರು ಮುಂದೆ ಹೋಗ್ಬೇಕು. ಬನ್ನಿ ಹೋಗೋಣ. ರೈಟ್ ಸೈಡಿಗೆ ಇದೆಯಲ್ಲ, ಇದೇನೆ ಲೊಕೇಶನ್. ಲೆಫ್ಟಿಗೆ ತೋರಿಸ್ತಾನೆ, ಲೆಫ್ಟ್ ನೋಡ್ಕೊಂಡು ಹೋಗ್ತಾನೆ. ಆಮೇಲೆ ರೈಟಿಗೆ ನೋಡಿದೆ, ಮ್ಯಾಪಲ್ಲಿ ನೋಡಿದ್ನಾ. ಲೆಫ್ಟ್ ಸೈಡಲ್ಲಿ ತೋರಿಸ್ತೈತಿ. ಇದು ಮಾತ್ರ ಸಖತ್ತಾಗಿದೆ. ಇದರಲ್ಲಿ ನೋಡಿದೆ, ಫೋಟೋಗಳು ನೋಡಿದೆ. ಇನ್ನು ಒಳಗಡೆ ಹೋದ್ರೆ ಇನ್ನು ಹೆಂಗಿದೆಯೋ ಗೊತ್ತಿಲ್ಲ. ಒಳಗಡೆ ಮಾತ್ರ ಸಖತ್ತಾಗಿದೆ. ಎಂಟ್ರಿ ಮಾಡ್ತಾರೆ ಭಯ್ಯ. ಎಂಟ್ರಿ ಮಾಡಿಸ್ಕೊಂಡು ಮಾಡಿ ಎಂಟ್ರಿ ಎಲ್ಲ ಆಯಿತು. ಒಳಕ್ಕೆ ಬ್ಯಾಕ್ ಸೈಡ್ ಇರೋದೇ ಇದು ನಂದಿ ಹಿಲ್ಸು. ಇಷ್ಟು ಎಕರೆ, ಒಂದು 40-50 ಎಕರೆ ಇರ್ಬೇಕೇನಪ್ಪ. ಇಷ್ಟು ದೊಡ್ಡದೈತೆ. ಫುಲ್ ಸೆಟ್ಟೆಲ್ಲ ಹಾಕೋರೆ. ಎಲ್ಲ ಹಳೇ ಸ್ಟೈಲಿಯಲ್ಲಿ ಮಾಡ್ತಾರೆ. ಹಳೆ ಕಾಲದ್ದು ಇರ್ತಾವಲ್ಲ, ಇವ್ರಿಗೆ ಹೋಗ್ಲಿ
ನೈಟಿಂದ ನಾವು ಯಾವತ್ತೂ ನೋಡೇ ಇಲ್ಲಪ್ಪ ಇದನ್ನ ರೆಸಾರ್ಟ್ನ. ಯಾವಾಗಲೂ ನಾವು ಅಲ್ಲಿ ಮೇಲೆ ಆ ದೇವಸ್ಥಾನ ಹತ್ರ ಹೋಗ್ತೀವಿ, ಅಲ್ಲಿ ಫೋಟೋ ಶೂಟ್ ಮಾಡ್ಕೊತೀವಿ, ಅಲ್ಲಿಂದ ಬರ್ತೀವಿ. ಬೇರೆ ಏನು ಜಾಗನೇ ಚೆನ್ನಾಗಿಲ್ವಲ್ಲ, ಅದರಿಂದ ಎಲ್ಲ ಕಡೆ ಸುತ್ತಲ್ಲ. ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಸಿಗ್ತೀನಿ. ಫೈನಲಿ ಜಾಗಕ್ಕೆ ಬಂದಿದ್ದೀವಿ. ಗಾಡಿಯಲ್ಲಿ ಸೈಡ್ಗೆ ಹೋಗಿ ಕೇಳಿದ್ರೆ 3 ಗಂಟೆಗೆ ಸ್ಟಾರ್ಟ್ ಮಾಡೋದಂತೆ. 3 ಗಂಟೆವರೆಗೆ ಏನು ಮಾಡೋಣ? ಇಲ್ಲಿ ಬ್ಯಾಕ್ ಸೈಡ್ ಕಾಣೋದೇ ನಂದಿ ಹಿಲ್ಸು. ತೋರಿಸ್ತೀನಿ, ಒಳ್ಳೆ ಕೆಲಸ ಮಾಡ್ತವ್ರೆ ಎಲ್ಲ ನಿಂತು. ನಂದಿ ಹಿಲ್ಸು ಮೊನ್ನೆ ಒಂದು 4 ದಿನ ಮುಂಚೆ ಹೋಗಿದ್ದೆ. ಒಳ್ಳೆಯ ಸೆಟ್ಟೆಲ್ಲ ಹಾಕೋರು, ಏನು ಸಕ್ಕತ್ತಾಯಿತು ಸೆಟ್ಟು. ತೋರಿಸ್ತೀನಿ ರೀ. ನೋಡಿ ಎಲ್ಲೂ ಕಾಣ್ತಾನೆ ಸೈಡಿಂದ. ಇಲ್ಲೆಲ್ಲ ಸೆಟ್ ಹಾಕಿ ಸ್ಪೀಕರ್ ಇಲ್ಲೆಲ್ಲ ನೈಟ್ ಲೈಟಿಂಗ್ ಎಲ್ಲ ಬಿಡ್ತಾರೆ, ಡಿಸ್ಕೋ ಲೈಟ್. ಒಳ್ಳೆ ಬ್ಲಾಗ್ ಆಗುತ್ತೆ ಇವತ್ತು. ಏನು ಮಸ್ತಾಗಿ ಯಾವುದೋ ದೇವಸ್ಥಾನ ಒಂಥರ ಆಯ್ತಪ್ಪ ಇದು. ಇಲ್ಲಿಂದ ಟ್ರಕ್ಕಿಂಗ್ ಮಾಡೋದು ಇದೈತೆ, ಇಲ್ಲಿಂದ ಹಿಂಗೆ ಹೋಗ್ಬೋದು ನಡ್ಕೊಂಡು. ಇಲ್ಲಿ ಏನೋ ಒಂದು ದೇವಸ್ಥಾನ ಕಾಣುತ್ತೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ ಒಂದು. ಕಟ್ಟೋರು ಯಾರೋ ಕಟ್ಟಿರೋದು. ಒಳಗಡೆ ಎಲ್ಲ ನೀರು ಬರ್ತದೆ. ನಾನು ಮೈನ್ ಎಂಟ್ರೆನ್ಸ್. ಆನೆ ಬೇರೆ ಮಾಡಿಕ್ಕವ್ರಿಲ್ಲಿ. ಗಣ್ಯಾದ ಎಣ್ಯಾದ ಇದರಲ್ಲಿ. ಯಾವ್ದೋ ಮರದಲ್ಲಿ ಮಾಡಿರೋದು ಗುರು, ಫುಲ್ ಸಾಲಿಡ್ ಐತೆ. ಪಿಲಾಣಿ ಆನೆ ಬೇರೆ ಐತಿ ಇಲ್ಲಿ. ಆಡ್ದವ್ರಿಗೆ ಕೊಡ್ಬೇಕು, ಇದೆಲ್ಲ ಬೆಂಡ್ ಮಾಡಿದವ್ರಿ. ಫುಲ್ ಮಳೆ ನೋಡಿ, ರಿಯಾಗಿ ಹೊಡೆದ್ಬಿಟ್ಟವ್ರು. ಮೂರು ಗಂಟೆಗೆ ಸ್ಟಾರ್ಟು ಅಂದರು, ನೋಡಿದ್ರೆ 5:15. ಇನ್ನೂ ಮುಗ್ದಿಲ್ಲ ಕೆಲಸ. ಇಲ್ಲೇ ನಿದ್ದೆ ಮಲಗಿಬಿಟ್ಟಿದ್ದೆ ಚೆನ್ನಾಗಿ. ನಿದ್ದೆ ಮಾಡಿ ಸಾಕಾಯಿತು. ನಮ್ಮಲ್ಲಿ ಏನು ಮಾಡ್ತಾವ್ರೋ ಏನೋ ಗೊತ್ತಿಲ್ಲ. ಸ್ಟಾರ್ಟ್ ಆಗಿದೆ, ಖಾಲಿ ಆಗಿದೆ ಎಲ್ಲೋ ಗೊತ್ತಿಲ್ಲ. ನೋಡಿ ಅಲ್ಲಿ ಸೆಟ್ ಹಾಕೊಂಡಾರಲ್ಲ, ಅದ್ರ ಕೆಳಗಡೆ ಅಲ್ಲಿ ಮಾಡ್ತಾ ಇರೋದು. ಅವ್ರೊಬ್ಬರೇ ಮಾಡ್ತಾರೆ, ನಾನು ಇನ್ನೂ ಸ್ಟಾರ್ಟ್ ಆಗಿಲ್ಲಪ್ಪೋ. ಬರೀ ಅವ್ರವ್ರು ಬರೀ ಕೆಲಸ ಮಾಡೋ ಜನನೇ ಎಷ್ಟು ಜನ ತುಂಬ್ಕೊಂಡವ್ರೆ ಅಲ್ಲಿ. ಬಾಡ್ರೆಲ್ಲ ಹಿಡಿಬೇಡಿ ಅಂದರೆ ಹಿಡಿತಾರಪ್ಪ. ಬೆಳಿಗ್ಗೆಯಿಂದ ಎಲ್ಲ ಬಾಡಿಗೆ ಹೋಯ್ತು. ಅಲ್ಲೇ ಒಂದು ಕಂಪ್ನಿದೊಂದು ಬಾಡಿಗೆ ಇತ್ತು, ಮಾರ್ಕೆಟಲ್ಲಿ 1-2 ಬಾಡಿಗೆ ಇದ್ದು, ಅಲ್ಲೇ ಮಾಡಿದರೆ ಆಗೋದು. ಇಷ್ಟು ದೂರ ಬಂದು ಏನೂ ಸಿಗಲ್ಲ. ಏನೋ ಡೀಸೆಲ್ಗಾಗಿ 1,000 ಉಳಿತದೆ. ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಹಂಗೆ. ಎಲ್ಲ ಗಾಡಿ ಎಲ್ಲ ದೊಡ್ಡ ಜಾಗ್ವಾರ್ ಇದರಲ್ಲೇ ಬಂದಿರೋದು. ಎಲ್ಲ ದೊಡ್ಡ ಅಫಿಷಿಯಲ್ಗಳೇ ಎಲ್ಲ ನಿಂತವ ಗಾಡಿಗಳು ಇವಲ್ಲ, ಅದ್ರ ಹಿಂದ್ಗಡೆ ನಿಂತಿರೋ ಗಾಡಿಗಳು. ಎಲ್ಲ ಎಡ್ಸಿದೀವಿ, ಇನ್ನೂ ಸ್ಟಾರ್ಟು ಮಾಡಿಲ್ಲ, ಏನೂ ಇಲ್ಲ. ಇವಾಗ ಬರ್ತಾವ್ರೆ ಜನ. 6 ಗಂಟೆ ಮೇಲೆ ಆಗುತ್ತೆ ಇಲ್ಲೇ.
ಚಾನಲ್ ನಾನು ವೀಡಿಯೋ ಲಾಸ್ಟಿಗೆ ಇದಾಕ್ಬೇಕಲ್ಲ. ಹೊರಟಿದ್ದೀನಿ, ಹೋಯ್ತಾ ಇದ್ದೀನಿ. ಕೆಲಸ ಮುಗೀತು. 8:45 ಟೈಮು. 7:45 ಅಷ್ಟೇ. ಮಿಷಿನೆಲ್ಲ ಅನ್ಲೋಡ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.